ನನಗೆ ಗೊತ್ತು ನಿಮ್ಮಿಬ್ರು ಮಧ್ಯೆ ಏನೋ ಇದೆ ಅಂತ. ನನ್ನ ಪೂಜೆ ದಿನನೇ ಕಂಡಿರ್ದೆ. ನಮ್ಮ ಚಿಕ್ಕ ಮೇಡಮು ತುಂಬ ಒಳ್ಳೆಯವರು. ಯಾರಿಗೂ ಹೇಳಬೇಡಿ ಮೇಡಮ್. ಓಕೆ, ಮಮ್ಮಿಗೆ ಬಿಟ್ರೆ ಬೇರೆ ಯಾರಿಗೂ ಹೇಳಲ್ಲ. ನಾವಿಬ್ಬರು ಒಳ್ಳೆ ಸ್ನೇಹಿತರು ಅಂತ ನೀವೇ ಹೇಳಿದ್ದು ತಾನೆ. ಈ ಮನೇಲಿ ನನ್ಗೇನು ಬೇಕಿದ್ರು ನಿಮ್ಮನ್ನೇ ಕೇಳಬೇಕು ಅಂತ ನೀವೇ ತಾನೇ ಹೇಳಿದ್ದು. ನೀವು ನಿಜವಾಗ್ಲೂ ನನ್ನ ಸ್ನೇಹಿತರಾಗಿದ್ದರೆ ಈ ವಿಷಯ ಯಾರಿಗೂ ಹೇಳಬೇಡಿ ಅಮ್ಮ. ಪ್ಲೀಸ್ ಹೇಳಬೇಡಿ ಚಿಕ್ಕ ಮೇಡಮ್, ಪ್ಲೀಸ್ ಪ್ಲೀಸ್ ಪ್ಲೀಸ್. ನೀವು ಹೇಳಿದ್ರೆ ನನ್ನನ್ನು ಇಲ್ಲಿಂದ ಕಳಿಸ್ಬಿಡ್ತಾರೆ. ನಾನು ಹೋಗೋದು ನಿಮ್ಗೆ ಇಷ್ಟನಾ? ಹೇಳಬೇಡಿ ಅಮ್ಮ. ಪ್ಲೀಸ್ ಮೇಡಮ್. ನೀವಿಬ್ರು ಈ ಥರ ಜೋಡಿ ಆಗಿದ್ರೆ ನಾನು ಯಾರಿಗೂ ಹೇಳಲ್ಲ. ರಾಹುಲ್ ಅವರೇ, ರಾಹುಲ್ ಅವರೇ, ಬಿಡಿ ರಾಹುಲ್ ಅವರೇ. ರಾಹುಲ್ ಅವರೇ, ಇಷ್ಟು ರಾತ್ರಿಲಿ ನೀವು ನನ್ನ ರೂಮಿಗೆ ಬಂದಿದ್ದೀರಾ. ಯಾರಾದರೂ ನೋಡಿದ್ರೆ ತೊಂದರೆ ಆಗಲ್ವಾ? ಹೊರಟೋಗಿ ರಾಹುಲ್ ಅವರೇ. ನಾನು ಕೇಳಿದ್ದೀನಿ ಕೊಟ್ಟರೆ ಹೊರಟೋಗ್ತೀನಿ. ಏನು? ಏನು? ನೀನು ಕೊಟ್ಟರೆ ಹೋಗ್ತೀನಿ.
ನಿನಗೆ ಗೊತ್ತು. ಗೊತ್ತಿಲ್ಲ. ನಿಜವಾಗ್ಲೂ ಗೊತ್ತಿಲ್ವಾ? ಗಟ್ಟಿಯಾಗಿ ತಬ್ಬು ಹಿಡ್ಕೊಂಡು ಒಂದು ಸಿಹಿಯಾದ ಕೊಡ್ತೀಯಾ? ಏನ್ ಕೊಡ್ಬೇಕು? ನಾನು ನಿನಗೆ ಕೊಟ್ಟಿದ್ನಲ್ಲ ಆ ಡ್ರೆಸ್ಸು. ಕೊಡು. ಅದ್ ನಂಗೆ ಉಡುಗೊರೆ ಕೊಟ್ಟಿದ್ದು ತಾನೇ? ಕೊಟ್ಟಿರೋ ಉಡುಗೊರೆನ ನೀವು ಕೇಳಬಾರ್ದು, ನಾನು ಕೊಡಬಾರ್ದು. ಅದನ್ನ ನಾನು ನಿನಗೆ ಗಿಫ್ಟಾಗಿ ಕೊಟ್ಟಿಲ್ಲ. ಅರ್ಜೆಂಟಾಗಿ ಮೀಟಿಂಗ್ ಹೋಗ್ಬೇಕಿತ್ತು ಅನ್ನೋ ಕಾರಣಕ್ಕೆ ಆಗ ಯಾವ ಡ್ರೆಸ್ಸು ಸಿಗದೆ ಮ್ಯಾಗಿ ಡ್ರೆಸ್ನ ತಗೊಂಡು ಬಂದು ನಿನಗೆ ಕೊಟ್ಟೆ. ಅವಳ ಡ್ರೆಸ್ಸನ್ನು ನಿನಗೆ ಕೊಟ್ಟರೆ ಮ್ಯಾಗಿ ಬೇಜಾರು ಮಾಡ್ಕೋತಾಳೆ. ಅದು ಮ್ಯಾಗಿದು ಅಂತ ಗೊತ್ತಾದರೆ ನೀನು ಬೇಜಾರು ಮಾಡ್ಕೋತೀಯ. ಅವಳ ಡ್ರೆಸ್ಸನ್ನು ಅವಳು ಕೊಟ್ಬಿಟ್ರೆ ಯಾವ ಸಮಸ್ಯೆನೂ ಇರಲ್ಲ ಅಲ್ವಾ? ಕೊಡು. ಥ್ಯಾಂಕ್ಸ್. ನನ್ನ ಹೆಂಡತಿಯಾಗಿ ಸ್ವೀಕರಿಸಿ ಪ್ರೀತಿಯಿಂದ ಉಡುಗೊರೆ ಕೊಟ್ಟರು ಅಂದ್ಕೊಂಡೆ. ಮೀಟಿಂಗಿಗೆ ಅಂತ ಕೊಟ್ಟಿದ್ದಾರೆ ಅಂದ್ಕೊಳ್ಳಿಲ್ಲ. ಹೆಂಡತಿನ ಹೆಂಡತಿಯಾಗಿ ಸ್ವೀಕರಿಸೋದಕ್ಕೆ ಗಂಡನ ಹತ್ರ ನಾನು ಇಷ್ಟೊಂದು ಕಷ್ಟ ಪಡ್ಬೇಕಂತ ಕನಸಲ್ಲೂ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಅಮ್ಮ ವರಲಕ್ಷ್ಮೀ ದೇವಿ ಯಾವತ್ತಾದರೂ ಅವ್ರ ಮನಸ್ಸಲ್ಲಿ ನಂಗೊಂದು ಜಾಗ ಕೊಡ್ತಾರೆ ಅನ್ನೋ ಆಸೆಯಿಂದ ಬದುಕ್ತಿದ್ದೀನಿ. ಅವ್ರ ಮನಸ್ಸನ್ನು ಬದಲಾಯಿಸೋಕ್ಕೋಸ್ಕರ ಎಲ್ಲ ಪ್ರಯತ್ನನೂ ಮಾಡ್ತಿದ್ದೀನಿ. ರಾಹುಲ್ ಅವ್ರ ಮನಸ್ಸಲ್ಲಿ ಒಂದು ಜಾಗ ಪಡ್ಕೋತೀನಿ. ನಂಗೆ ಆಶೀರ್ವಾದ ಮಾಡಮ್ಮ. ಕೆಲವರು ಲಾಸ್ಟ್ ಮಿನಿಟ್ ಅಲ್ಲಿ ಕೈ ಕೊಟ್ಬಿಡ್ತಾರೆ. ಅವನು ನಂಬಿಕೆ ಇರೋನೇನಾ? ನೀವು ಡೌಟ್ ಪಡೋ ಅವಶ್ಯಕತೆ ಇಲ್ಲ ಮೇಡಮ್. ಅವನು ಮಹದೇವ್ಪುರದವನೇ. ಸಾಕ್ಷಿ ಆ ಊರಿನವನೇ ಆಗಿರೋದ್ರಿಂದ ಅವನು ಹೇಳೋ ಸಾಕ್ಷಿಯಿಂದ 100% ಆ ಜಗದೀಶನಿಗೆ ಜೀವಾವಧಿ ಶಿಕ್ಷೆ ಆಗುತ್ತೆ ಮೇಡಮ್. ನೀವು ಯಾವತ್ತು ಕಣ್ಬಿಟ್ಟು ಮಾತಾಡ್ತಿರೋ, ನೀವು ಹುಷಾರಾದ್ಮೇಲೆ ನಮ್ಮ ತಂದೆನ ಯಾವಾಗ ಬಿಡುಗಡೆ ಮಾಡಿಸ್ಕೋತೀನೋ ಅಂತ ಪ್ರತಿ ನಿಮಿಷನೂ ಆಸೆಯಿಂದ ಎದುರು ನೋಡ್ತಿದ್ದೀನಿ ಮಾವ. ಆ ಬ್ರೋಕರು ಶಾಂಭವಿ ಅಮ್ಮವ್ರ ಹತ್ರ ಮಾತಾಡಿದ್ದೆಲ್ಲ ಕೇಳಿದ್ಮೇಲೆ ನಮ್ಮ ತಂದೆನ ಬಿಡಿಸ್ಕೋಬೇಕು ಅನ್ನೋ ನನ್ನ ಆಸೆ, ನಂಬಿಕೆ ಎಲ್ಲ ಮಣ್ಪಾಲಾಗೋಗಿದೆ ಅರುಣ್ ಮಾವ. ಆ ಬ್ರೋಕರು ಸುಳ್ಳು ಸಾಕ್ಷಿ ಹೇಳಿದ್ರೆ ಖಂಡಿತ ನಮ್ಮ ತಂದೆಗೆ ಶಿಕ್ಷೆ ಆಗುತ್ತೆ. ಶಿಕ್ಷೆ ಆಗೋಗ್ಬಿಟ್ರೆ ಅಪ್ಪನ ಬಿಡುಗಡೆ ಮಾಡಿಸೋಕೆ ಅವಕಾಶನೇ ತಪ್ಪು ಹೋಗುತ್ತೆ ಮಾವ. ಚಿಕ್ಕ ವಯಸ್ಸಿಂದನೂ ನಮ್ಮಪ್ಪ ಅಮ್ಮ ನಮಗೋಸ್ಕರ ಎಷ್ಟು ಕಷ್ಟಪಟ್ಟಿದ್ದಾರೆ. ಅಷ್ಟು ಕಷ್ಟಪಟ್ಟು ನಮ್ಮಮ್ಮ ಯಾವ ಸುಖನೂ ಅನುಭವಿಸೋಕ್ಕಾಗ್ದೇನೆ ನಮ್ಮ
ನಮ್ಮನ್ನೆಲ್ಲ ಬಿಟ್ಟೆ ಹೊರಟೋದ್ರು. ಇಷ್ಟು ವರ್ಷ ಆದ್ಮೇಲೆ ನಮಗೋಸ್ಕರ ಬಂದಿದ್ದ ನಮ್ಮ ಅಪ್ಪನೂ ನಮ್ಮ ಜೊತೆ ಇಲ್ಲದೆ ಪೊಲೀಸ್ ಕೈಗೆ ಸಿಕ್ಕಾಕೊಂಡು ಜೈಲ್ ಪಾಲಾಗೋದ್ರು. ಒಬ್ಬ ಮಗಳಾಗಿ ತಂದೆ ಋಣನ ತೀರಿಸ್ಬೇಕು ಅಂದ್ರೆ ಅಪ್ಪನ್ನ ಬಿಡಿಸ್ಕೊಳ್ಳೇಬೇಕು. ಬಿಡಿಸ್ಕೋಬೇಕು ಅಂದ್ರೆ ನೀವು ಕಣ್ ತೆಗಿಲೇಬೇಕು. ನಿಮ್ಮ ಮೇಲೆ ನಾನು ಎಷ್ಟು ಆಸೆ ಇಟ್ಕೊಂಡಿದ್ದೀನಿ. ಕಣ್ ತೆಗೀರಿ ಅರುಣ್ ಮಾವ. ನಾನು ನಿಮ್ಮ ಸ್ನೇಹಿತನ ಮಗಳಾಗಿರೋದ್ರಿಂದ ನನ್ನ ಮದುವೆ ಮಾಡಿಸಿ ಸಹಾಯ ಮಾಡಬೇಕು ಅಂದ್ಕೊಂಡ್ರಿ. ನನ್ನ ಮದುವೆ ಮಾಡಿಸ್ಬೇಕು ಅಂದ್ಕೊಂಡಿದ್ದು ನೀವು ಕಣ್ಬಿಟ್ಟು ನನ್ನ ನೋಡಲ್ವಾ ಮಾವ? ನಿಮ್ಮ ಸ್ನೇಹಿತ ಆಗಿರೋ ನನ್ನ ತಂದೆಗೋಸ್ಕರನಾದರೂ ಬಾಯಿ ತೆಗೆದು ಮಾತಾಡಿ ಮಾವ. ಮಾವ ಎದ್ದೇಳಿ, ಒಂದ್ಸಲ ಕಣ್ಬಿಟ್ಟು ನೋಡಿ. ಅರುಣ್ ಮಾವ, ಅರುಣ್ ಮಾವ, ಅರುಣ್ ಮಾವ, ಅರುಣ್ ಮಾವ. ಇವಾಗ ನೀವು ಕಣ್ ಬಿಡದೆ ಹೋದ್ರು ನಾಳೆ ನಿಮ್ಮ ತಂದೆ ಬರ್ತಾರಲ್ಲ, ನಿಮ್ಮ ತಂದೆ ಮಾತು ಕೇಳಾದ್ರೂ ನೀವು ಖಂಡಿತ ಕಣ್ ಬಿಡ್ತೀರಾ. ದೊಡ್ಡ ಹಿಂಗೋಸ್ಕರನಾದ್ರೂ ನೀವು ಕಣ್ ಬಿಟ್ಟೇ ಬಿಡ್ತೀರಾ. ನಂಗೆ ಗೊತ್ತು ಅರುಣ್ ಮಾವ, ನನಗೆ ಗೊತ್ತು. ಸಂತೆಗೆ ಹೋಗಿರೋ ಗಂಡ ಸೌತಿನ ಕರ್ಕೊಂಡ್ ಬಂದಿರೋ ಹಾಗೆ ಯಾಕೆ ಹೀಗ್ ಕೂತಿದ್ಯಾ? ಏನಾಯ್ತೆ ಅಕ್ಕ? ಏನಾಯ್ತೆ? ಬೆಳಿಗ್ಗೆ ನನ್ನ ಹತ್ರ ಏನೋ ಹೇಳ್ಬೇಕು ಅಂದೆ, ಏನದು? ಏನಾದ್ರೂ ನಿನ್ಗೇನು, ನನ್ಗೇನಾದ್ರೂ ನಿನ್ಗೇನಾಗ್ಬೇಕು? ಯಾಕೆ ಅಕ್ಕ ಅಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ? ನಾನ್ ಹೇಗಿದ್ರು ನಿನ್ಗೇನು, ನಡೀತಿರೋದನ್ನ ನೋಡಿ ಸುಮ್ನೆ ಕುತ್ಕೋ ಅಂತ್ಯಾ? ಮುಟ್ಟಿದ್ರೆ ಮುನಿ ತರ ಆಡ್ತಿದ್ಯಲ್ಲೇ, ಏನಾಯ್ತಂತದ್ದು? ನಿನಗಂತೂ ಯಾವಾಗ್ಲೂ ನಿನ್ ಚಿಕ್ಕ ಮಗಳನ್ನ ಈ ಮನೆ ಸೊಸೆ ಹೇಗ್ ಮಾಡೋದು ಅನ್ನೋ ಯೋಚನೆ ಬಿಟ್ರೆ ನಿನ್ ದೊಡ್ಡ ಮಗಳ ಸಂಸಾರ ಏನಾದ್ರೂ ಚಿಂತೆನೇ ಇಲ್ಲ. ನನಗ್ ನೀವಿಬ್ರು ಒಂದೇ ಕಣೆ. ಏನಾಯ್ತು ಅಂತ ಹೇಳಿದ್ರೆ ತಾನೆ ನಾನು ಏನ್ ಮಾಡ್ಬೇಕು ಅಂತ ಹೇಳಕ್ಕಾಗದು. ನಿನ್ ಸಮಸ್ಯೆ ಏನು? ನಿನಗ್ ಹೇಳಿದ್ರು ಉಪಯೋಗ ಇಲ್ಲ. ನನ್ ಕಷ್ಟ ನಾನೇ ನೋಡ್ಕೋತೀನಿ. ನಿನ್ನ ನಂಬ್ಕೊಂಡ್ರೆ ನನ್ ಗತಿ ಅದೋ ಗತಿ ಆಗೋದ್ ಸತ್ಯ. ನನ್ ದಾರಿ ನಾನ್ ನೋಡ್ಕೊಳ್ಳೋದು ಒಳ್ಳೇದು. ನೀನ್ ನನಗೆ ಏನು ಹೇಳಕ್ ಬರ್ಬೇಡ. ಏನೇ ಸ್ವಲ್ಪ ಇರೇ, ನನ್ ಮಾಲ್ ಕೇಳೆ. ನಾನ್ ಏನು ಕೇಳಲ್ಲ. ಈ ತರ ಸಿಡಿ ಸಿಡಿ ಅಂತ ಹೋಗ್ತಾಳಲ್ವೇ, ಏನಾಯ್ತು ಅವಳಿಗೆ? ನಮಸ್ತೆ ಅಣ್ಣ. ಹೌದಾ? ಹೌದಣ್ಣ, ಅವಳು ಈ ಊರಲ್ಲೇ ಇದ್ದಾಳೆ. ನಾನು ಹುಡುಗಿನ ಫಾಲೋ ಮಾಡ್ಕೊಂಡು ಹೋಗಿ ಅವಳು ಯಾವ ಮನೇಲಿ ಇರ್ತಾಳೆ ಅನ್ನೋದು ನೋಡ್ದೆ ಅಣ್ಣ. ನಾವೆಲ್ಲ ಅನ್ಕೊಂಡಂಗೆ ಅವಳು ಸ್ಮಗ್ಲರು ಅಲ್ಲ, ಯಾವುದೋ ಹಳ್ಳಿ ಹುಡುಗಿನೂ ಅಲ್ಲ ಅಣ್ಣ. ಅಷ್ಟು ದೊಡ್ಡ ಮನೇಲಿ ಇದ್ದಾಳೆ ಅಂದ್ರೆ ಆ ಹುಡುಗಿ ಖಂಡಿತವಾಗ್ಲೂ ದೊಡ್ಡ ಮನೆ ಹುಡುಗಿನೇ ಅಣ್ಣ. ಅವಳು ದೊಡ್ಡ ಮನೆ ಹುಡುಗಿನೋ ಚಿಕ್ಕ ಮನೆ ಹುಡುಗಿನೋ ನನಗೆ ಗೊತ್ತಿಲ್ಲ. ನನಗೆ ಬೇಕಾಗಿರೋದು ನನ್ನ ಮಾಲ್ ಅಷ್ಟೇ. ಅವಳಿರೋ ಮನೆ ನೀನು ನೋಡಿದ್ಯಲ್ಲ, ಹೋಗೋಳ್ನೆ ತಾಕೊಂಬ. ಅಣ್ಣ ಹೇಗಿದ್ರು ಅಡ್ರೆಸ್ ಗೊತ್ತಾಗಿದೆ. ನಾನು ಹೋಗಿ ಅವಳ ಹತ್ರ ಇರೋ ಡ್ರಗ್ಸನ್ನ ತಗೊಂಡು ಬರ್ತೀನಣ್ಣ. ಆ ಮನೆಗೆ ಹೋಗಿ ಅವಳನ್ನ ಸಾಯಿಸಾದ್ರೂ ಸರಿನೇ ಅವಳ ಹತ್ರ ಇರೋ ಡ್ರಗ್ಸನ್ನ ಕಿತ್ಕೊಂಡು ಬರ್ತೀನಣ್ಣ.
ದುರ್ಗಮ್ಮ ಮತ್ತೆ ನನ್ ಗಂಡ ನನ್ ಕಳ್ ಸರ್ಟಿಫಿಕೇಟ್ ಬಗ್ಗೆನೇ ಮಾತಾಡ್ಕೊಂಡಿರ್ತಾರೆ. ಏನ್ ಮಾತಾಡ್ಕೊಂಡಿದಾರೋ ಗೊತ್ತಾದ್ರೆ ಏನಾದ್ರೂ ಮಾಡ್ಬೋದು. ಇವ್ರಂತೂ ಏನು ಹೇಳಲ್ಲ, ಅವಳು ಏನು ಹೇಳ್ತಿಲ್ಲ. ನನ್ ಬಗ್ಗೆ ನಮ್ಮ ಅತ್ತೆಯವಂಗ್ ಯಾವಾಗ ಗೊತ್ತಾಗುತ್ತೋ ನಾನ್ ಏನ್ ಮಾಡ್ತಾಳೋ ಅಂತ ಟ್ರ್ಯಾಕ್ ಮೇಲೆ ಟ್ರೈನ್ ಹೋದಂಗೆ ನನ್ ಗುಂಡ್ಗೆ ಜೋರಾಗಿ ಹೊಡ್ಕೋತಿದೆ. ನನ್ಗೇನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನನ್ ಗಂಡಂಗೆ ನನ್ ಬಗ್ಗೆ ನಿಜ ಗೊತ್ತಾಯ್ತು ಅಂತಾನೆ ಅನ್ಕೊಳ್ಳೋಣ. ನಮ್ಮ ಅತ್ತೆಯವಂಗೆ ನನ್ ಬಗ್ಗೆ ಎಲ್ಲ ನಿಜ ಗೊತ್ತಾಯ್ತು ಅಂತ ಅನ್ಕೊಳ್ಳೋಣ. ನನ್ ಬಗ್ಗೆ ಗೊತ್ತಾದ್ಮೇಲೆ ನಮ್ಮ ಅತ್ತೆಯವ ನನ್ನ ಮನೆಯಿಂದ ಹೊರಗೆ ಹಾಕಿದ್ಲು ಅಂತ ಅನ್ಕೊಳ್ಳೋಣ. ಆಗ ನನ್ ಗಂಡ ನನ್ ಜೊತೆ ಬತ್ತಾನ, ಇಲ್ಲ ನನ್ನ ಬಿಟ್ಟು ಇಲ್ಲೇ ಇದ್ಬಿಡ್ತಾನ. ಆ ಇಸ್ಯ ಇವ್ರನ್ನ ಕೇಳೋಣ. ಅಬ್ಬಾ, ಏನಕ್ಕೆ ಇವಳು ಹಿಂಗೆ ನೋಡ್ತಾ ಇದ್ದಾಳೆ? ಏನಂದ್ರೆ ಇಷ್ಟು ನುಲಿತದಾಳಂತಂದ್ರೆ ಡೆಫಿನೆಟ್ ಆಗಿ ಏನೋ ಕೇಳ್ತಾಳೀಗ. ಏನು ಅಂದ್ರೆ ನಿಮ್ಮನ್ನ ಒಂದ್ ವಿಷಯ ಕೇಳ್ತೀನಿ, ಉತ್ತರ ಕೊಡ್ತೀರಾ? ಅನ್ಕೊಂಡಂಗೆ ಆಯ್ತು. ಏನಾದು? ಓದ್ದೇ ಇರೋರು ಯಾರಾದ್ರೂ ಓದಿದ್ದೀನಿ ಅಂತ ಸುಳ್ಳು ಹೇಳಿ ಈ ಮನೆಗ್ ಬಂದ್ರು ಅನ್ಕೊಳ್ಳಿ, ಏನ್ ಮಾಡ್ತೀರಾ? ನೀವ್ ಅವ್ರ ಮೇಲೆ ಕರುಣೆ ತೋರಿಸಿ ಸಪೋರ್ಟ್ ಮಾಡ್ತೀರಾ ಅಥವಾ ಅವ್ರನ್ನ ಗೆಟ್ ಔಟ್ ಅಂತೀರಾ? ಏನು ಈ ಥರ ಪ್ರಶ್ನೆ ಕೇಳ್ತಿಳಲ್ಲ? ಅಂದರೆ ಇವಳಿಗೆ ಸರ್ಸು ಓದ್ಕೊಂಡಿಲ್ಲ ಅನ್ನೋದೇನಾದ್ರೂ ಗೊತ್ತಾಗೋಯ್ತಾ? ಇಲ್ಲ ಅಪ್ಪಿತಪ್ಪಿ ಸರ್ಸು ಬಗ್ಗೆನೇ ಏನಾದರೂ ಕೇಳ್ತಾ ಇದ್ದಾಳ? ಹೇಳ್ರಿ. ಇವಳಿಗೀಗ ವಿಷಯ ಗೊತ್ತಾಗ್ಬಿಟ್ರೆ ಮೊದಲು ರಾಹುಲ್ ಆಮೇಲೆ ನಾನು ಇಬ್ಬರು ಆ ಊರಿಗೆ ಹೋಗಿರೋ ವಿಷಯ ಗೊತ್ತಾಗ್ಬಿಡುತ್ತೆ. ಏನೋ ಒಂದು ಹೇಳಿ ಮ್ಯಾನೇಜ್ ಮಾಡ್ಬೇಕೀಗ. ನಿಮ್ಮನ್ನೇ ಕೇಳ್ತಿರೋದು, ಹೇಳ್ರಿ. ಹಂಗ್ ನಡೀತು ಅಂತ ಯಾಕೆ ಅನ್ಕೊಂತಿದ್ಯಾ? ಹಾಗ್ ನಡೀತು ಅನ್ಕೊಳ್ಳಿ, ಆಗೇನ್ ಮಾಡ್ತೀರಾ ನೀವು? ಬೇರೆ ಯಾರು ಯಾಕೆ, ನಾನೇ ಹಾಗೆ ಸುಳ್ಳು ಹೇಳಿ ನಿಮಗ್ ಗೊತ್ತಾಯ್ತು ಅನ್ಕೊಳ್ಳಿ, ಆಗ ನೀವು ನನಗೆ ಸಪೋರ್ಟ್ ಮಾಡ್ತೀರಾ? ಓ ಹಾಗ ಮಾಡ್ತೀನಿ, 100% ಸಪೋರ್ಟ್ ಮಾಡ್ತೀನಿ. ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ದು ನಿನಗಲ್ಲ, ನಮ್ಮ ಮ್ಯಾಮ್ಗೆ. ಮ್ಯಾಮ್ ಕೈಗೆ ಗನ್ ಕೊಟ್ಟು ಶೂಟ್ ಮಾಡಿ ಸಾಯಿಸೋ ಕೇಳ್ತೀನಿ. ಅವ್ರ ಹೆಸರು ಮೇಲೇನೆ ಸ್ಕೂಲ್ ಪರ್ಮಿಷನ್ಗೆ ಅಪ್ಲೈ ಮಾಡಿದ್ವಲ್ಲ, ಅವ್ರ ಸರ್ಟಿಫಿಕೇಟ್ಸ್ ಎಲ್ಲ ಫೇಕ್ ಅಂತೆ. ಮೇಡಮ್, ಇದೊಂದು ಸರಿ ಕ್ಷಮಿಸ್ಬೇಡಿ ಮೇಡಮ್. ಮೇಡಮ್ ಮೇಡಮ್ ಪ್ಲೀಸ್ ಮೇಡಮ್. ಇವತ್ತು ದೊಡ್ಡಯ್ಯ ಬರ್ತಿದ್ದಾರೆ. ದೊಡ್ಡಯ್ಯಂಗೆ ಮನೆ ಮುಂದೆ ರಂಗೋಲಿ ಹಾಕಿದ್ರೆ ತುಂಬಾ ಇಷ್ಟ. ದೊಡ್ಡಯ್ಯನಿಂದ ಅರುಣ್ ಮಾವ ಹುಷಾರಾಗೋ ಹಾಗೆ, ದೊಡ್ಡಯ್ಯ ಈ ಕುಟುಂಬದ ಜೊತೆ ಸೇರಿ ಇಲ್ಲೇ ಉಳ್ಕೊಳ್ಳೋ ಹಾಗೆ
ಎಲ್ಲ ಒಳ್ಳೇದಾಗೋ ಹಾಗೆ ನೋಡ್ಕೋ ತಾಯಿ. ಹಾ, ದೊಡ್ಡಯ್ಯಂಗೆ ಕಜ್ಜಾಯ ಅಂದ್ರೆ ತುಂಬಾ ಇಷ್ಟ. ದೊಡ್ಡಯ್ಯಂಗೆ ಏನೇನ್ ಇಷ್ಟನೋ ಅದನ್ನೆಲ್ಲ ಮಾಡ್ಬೇಕು. ಏನು ಘಮ 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 ಅಂತ ಇದೆ. ಘಮಲು ಎಷ್ಟು ಸುಂದರವು, ಅಡಿಗೆ ಅಷ್ಟೇ ಮಧುರವು, ಪ್ರೀತಿಯಿಂದ ಬಡಿಸಿದರೆ ಕಂಠಪೂರ್ತಿ ತಿನ್ನುವೆನು. ಮಂಗಮ್ಮ, ಅದ್ಭುತವಾಗಿ ಮಾಡಿದ್ಯಾ ಅಡಿಗೆನ. ಹೌದಣ್ಣ, ದೊಡ್ಡಯ್ಯ ಬರ್ತಿದಾರಲ್ಲ ಅವ್ರಿಗೋಸ್ಕರನೇ. ಒಳ್ಳೆ ಕೆಲಸ ಮಾಡಿದ್ಯಾ. ನೀವೇನಣ್ಣ ಇಷ್ಟ ಬೇಗ ಬಂದ್ಬಿಟ್ಟಿದ್ದೀರಾ? ದೊಡ್ಡ ಯಜಮಾನ್ರು ಬರ್ತಿದಾರಲ್ಲ, ಅವ್ರು ಬರೋಷ್ಟೊತ್ತಿಗೆ ಎಲ್ರ ಜೊತೆಗೂ ಈ ನಂಬರ್ 1 PA ಇರ್ಬೇಕು ಅಂತ ಬೇಗ ಬಂದ್ಬಿಟ್ಟೆ. ಒಳ್ಳೆ ಕೆಲಸ ಮಾಡಿದ್ರಿ. ಮಂಗಮ್ಮ, ಹೊಟ್ಟೆಲಿ ಹುಳುಗಳು ವಿಲ 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 ಅಂತ ಇದೆ. ಅಯ್ಯಯ್ಯೋ, ಏನಾಯ್ತಣ್ಣ? ಔಷಧಿ ಏನಾದ್ರೂ ತಗೊಳ್ಳೋದಲ್ವಾ? ಒಂದ್ಸಲ ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಂಡ್ ಬನ್ನಿ. ಯಾವಾಗಿಂದ? ಅಂದ್ರೆ ಆ ರಸ್ತೆ ಕೊನೆಯಲ್ಲಿ ತಿರುಗೋವಾಗ್ಲೇ ನೀನು ಮಾಡಿದ ಅಡಿಗೆ ಪರಿಮಳ ಅಲ್ಲಿವರೆಗೂ ಬರ್ತಾ ಇತ್ತು. ಕವಿತೆನೂ ಬಂತು ಅನ್ಕೋ. ಈ ಹುಳುಗಳು ಔಷಧಿ ಹಾಕಿದ್ರೆ ಸುಮ್ಮನೆ ಆಗಲ್ಲ. ನೀನು ಮಾಡಿರೋ ಈ ಅಡಿಗೆನ ಬಾಯಿಗೆ ಹಾಕಿದ ಕೂಡ್ಲೆ ಹೋಗ್ಬಿಡುತ್ತೆ. ಮಂಗಮ್ಮ, ನಾನೊಂದು ಕಜಾಯ ತಿನ್ಬೋದಾ? ಒಂದೇ ಏನಣ್ಣ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಗೊಂಡ್ ತಿನ್ನಿ. ಥ್ಯಾಂಕ್ಸ್ ಮಂಗಮ್ಮ. ಆಹಾ, ಎಂಥ ರುಚಿ, ಅದ್ಭುತ, ಅಮೃತ. ಸತ್ತ ಮೇಲೆ ನರಕಕ್ಕೆ ಹೋದ್ರೂ ಪರವಾಗಿಲ್ಲ ಮಂಗಮ್ಮ, ಅಲ್ಲೂ ಇದೇ ತರ ಅಡಿಗೆ ಸಿಕ್ಬಿಟ್ರೆ ಸ್ವರ್ಗಕ್ಕಿಂತ ಹ್ಯಾಪಿ ಆಗಿರ್ಬೋದು. ಮಂಗಮ್ಮ, ನಿನ್ನ ಕೈ ರುಚಿ ಸೂಪರ್. ಮಂಗಮ್ಮ, ನರ್ಸ್ ಆಗಿ ಬಂದೆ, ಈಗ ಅಡಿಗೆನೂ ಮಾಡ್ತಾ ಇದ್ಯಾ. ನಿನಗೇನು ಕಷ್ಟ ಆಗ್ತಾ ಇಲ್ವಾ? ಕಷ್ಟ ಏನಿಲ್ಲ ಅಣ್ಣ, ದೊಡ್ಡಯ್ಯಂಗೋಸ್ಕರ ಮಾಡೋದು ಖುಷಿ ವಿಷಯನೇ. ಪಾಪ, ಯಾವತ್ತೋ ಮಾಡಿದ ತಪ್ಪಿಗೆ ಇವರೆಲ್ಲರೂ ಅವರನ್ನ ದೂರ ಮಾಡಿ ಈ ವಯಸ್ಸಲ್ಲಿ ಅವ್ರು ದುಃಖ ಪಡೋ ಹಾಗಾಗಿದೆ. ಈಗ್ಲಾದ್ರೂ ಈ ಕುಟುಂಬದ ಜೊತೆ ಅವ್ರು ಸೇರಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ ಅಣ್ಣ? ಮಂಗಮ್ಮ, ನಿನ್ನಂಥ ಒಳ್ಳೆ ಮನ್ಸಿರೋರು ಏನೇ ಕೇಳ್ಕೊಂಡ್ರು ಅದು ಖಂಡಿತ ನೆರವೇರುತ್ತೆ ಮಂಗಮ್ಮ. ಮಂಗಮ್ಮ, ನೀನೇನು ಅನ್ಕೊಳ್ಳಿಲ್ಲ ಅಂದ್ರೆ ನಿನ್ಗೊಂದು ಮಾತು ಹೇಳ್ತೀನಿ. ಅದೇನ್ ಹೇಳಿ ಅಣ್ಣ? ನೀನೇನು ಅನ್ಕೋಬಾರ್ದು. ನಾನೇನು ಅನ್ಕೊಳಲ್ಲ, ಹೇಳಿ. ಇನ್ನೊಂದು 2 ಕಜಾಯ ತಗೊಳ್ಳ. ಈಗ ನೀನ್ ಏನ್ ಅನ್ಕೊಂಡ್ರು ನೋ ಪ್ರಾಬ್ಲಮ್. ನೋಡು, 2 ತಗೊಂಡಿದ್ದೇನೆ. ರಾಹುಲ್ ಅವರೇ, ಇವತ್ತು ನೀವು ಬೇಗ ಎದ್ದು ತಯಾರಾಗ್ಬೇಕಲ್ವಾ? ಇನ್ನೂ ನಿದ್ದೆ ಮಾಡ್ತಿದ್ದೀರಲ್ಲ. ಇವತ್ತೇನ್ ಹಬ್ಬ ಅಲ್ವಲ್ಲ? ಹಬ್ಬ ಇಲ್ಲ, ಏನಿಲ್ಲ, ಆದ್ರೆ ಹಬ್ಬಕ್ಕಿಂತ ಹೆಚ್ಚು ಖುಷಿ ಪಡುವಂತ ದಿನ ಇವತ್ತು. ಹೇಳಿ. ಅಯ್ಯೋ, ಏನೇ ನಿನ್ ಟಾರ್ಚರು. ನಿಮ್ ಆಲಸ್ಯ ಎಲ್ಲ ಹೋಗುತ್ತೆ, ತಗೊಳ್ಳಿ, ಕಾಫಿ ಕುಡೀರಿ. ಆರ್ ಹೋಗುತ್ತೆ, ಕುಡೀರಿ. ಏನಿವತ್ತು ಸ್ಪೆಷಲು? ಇವತ್ತು ದೊಡ್ಡಯ್ಯ ಬರ್ತಿದಾರಲ್ವಾ, ನೀವೆಲ್ಲರೂ ಮತ್ತೆ ಒಟ್ಟಿಗೆ ಸೇರ್ತಿರೋದು
ನಂಗೆ ತುಂಬ ಖುಷಿ ಆಗ್ತಿದೆ ರಾಹುಲ್ ಅವರೇ. ದೊಡ್ಡಯ್ಯ ನಿಮ್ಮ ಕುಟುಂಬ ಸೇರಬೇಕು ಅನ್ನೋದೇ ನನ್ನ ಕನಸು. ಇವತ್ತು ನನ್ನ ಕನಸು ನೆರವೇರ್ತಿದೆ. ಸರ್ಸು, ನೋವು ಕಮ್ಮಿ ಆಯ್ತಾ? ದೊಡ್ಡ ಗಾಯ ಏನಾಗಿಲ್ಲ, ಕಡಿಮೆ ಆಗುತ್ತೆ ಬಿಡಿ. ನೀನೇನು ಮಾಡದೆ ಹೇಗೆ ಕಡಿಮೆ ಆಗುತ್ತೆ? ಒಂದು ನಿಮಿಷ ಇರು. ನಮ್ಮ ಮೇಡಮು ಚಿಕ್ಕಮ್ಮ ಹೇಗೆ ಅಂತ ನಿನಗೂ ಗೊತ್ತಲ್ವಾ? ತಾತ ಈ ಮನೆಗೆ ಬರೋ ಪರಿಸ್ಥಿತಿ ಯಾವತ್ತಿಗೂ ಬರೋದಿಲ್ಲ ಅನ್ಕೊಂಡಿದ್ದೆ. ಆದರೆ ತಾತ ಈಗ ಬರ್ತಿದ್ದಾರೆ ಅಂದರೆ ಅದಕ್ಕೆ ಕಾರಣ ನೀನೇ. ಥ್ಯಾಂಕ್ಸ್ ಸರ್ಸು. ತಾತ ಹೇಳೋ ಮಾತುಗಳನ್ನು ಕೇಳಿ ಡ್ಯಾಡಿಗೆ ಹುಷಾರಾದರೆ ಅದಕ್ಕೂ ಕಾರಣ ನೀನೇ ಆಗ್ತೀಯ ಸರ್ಸು. ತಾತ ಬಂದಿದ್ದ ಖುಷಿಯಲ್ಲಿ ನೀನು ನಮ್ಮ ಚಿಕ್ಕಮ್ಮನ ಮುಂದೆ ಅವರನ್ನ ದೊಡ್ಡಯ್ಯ ಅಂತ ಖುಷಿಯಾಗಿ ಮಾತಾಡ್ಕೊಂಡಿದ್ರೆ ನೀನೇ ಸರಸು ಅನ್ನೋ ವಿಷಯ ಇಲ್ಲಿರೋರಿಗೆಲ್ಲ ಗೊತ್ತಾಗ್ಬಿಡುತ್ತೆ. ನೀನು ಸರಸು ಅಲ್ಲ, ನೀನು ಮಂಗಮ್ಮ ಅನ್ನೋದನ್ನ ನೆನಪಿಟ್ಕೊ. ನಮ್ಮ ತಾತ ಅಂದರೆ ನಿನಗೆ ಎಷ್ಟು ಇಷ್ಟನೋ, ಅವ್ರಿಗೆ ನೀನು ಎಷ್ಟು ಗೌರವ ಕೊಡ್ತೀಯ ಅಂತ ನನಗೆ ಗೊತ್ತು. ಅಪ್ಪಿ ತಪ್ಪಿನೂ ಕೂಡ ನೀನು ಅಲ್ಲಿನ ವಿಷಯನ ಮಾತಾಡಕ್ಕೆ ಹೋಗ್ಬೇಡ. ನಮ್ಮ ತಾತ ಯಾರು ಅಂತ ನಿನಗೆ ಗೊತ್ತಿಲ್ಲದೆ ಇರೋ ಹಾಗೆ ಇರು. ಅರ್ಥ ಆಗ್ತಿದ್ಯಾ? ನೀವೇನು ಹೆದರ್ಕೋಬೇಡಿ ರಾಹುಲ್ ಅವರೇ. ಇಲ್ಲಿಗೆ ದೊಡ್ಡಯ್ಯ ಬಂದಾಗ ಹೇಗಿರಬೇಕು ನಂಗೆ ಗೊತ್ತು. ಥ್ಯಾಂಕ್ಸ್. ಹೋಗಿ ನಿನ್ನ ಕೆಲಸ ನೋಡ್ಕೊ. ನನ್ನ ಮೇಲಿರೋ ಪ್ರೀತಿಗೆ ಔಷಧಿ ಹಚ್ಚಿದ್ರಿ ಅಂತ ಅನ್ಕೊಂಡೆ. ನಿಮ್ಮವ್ರಿಗೆ ನಾನು ಯಾರು ಅಂತ ಗೊತ್ತಾಗಬಾರ್ದು ಅನ್ನೋ ಕಾರಣಕ್ಕೆ ಔಷಧಿ ಹಚ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ. ಏನು ಹಾಗೆ ನೋಡ್ತಾ ಇದೆಯಾ? ಏನೂ ಇಲ್ಲ. ಕೈಗೆ ಔಷಧಿ ಹಚ್ಚಿದ್ರಲ್ಲ, ಅದಕ್ಕೆ ಸಂತೋಷ ಆಯಿತು. ಈ ಲೇಡೀಸು ಪ್ರತಿಯೊಂದು ಚಿಕ್ಕ ವಿಷಯಕ್ಕೂ ಸೆಂಟಿಮೆಂಟಾಗಿ ಫೀಲ್ ಆಗಿಬಿಡ್ತಾರೆ. ಅದು ಯಾಕೆ ಹೀಗೆ ಆಡ್ತಾರೋ? ವನಜ ನಿನ್ನ ಹತ್ರ ಏನಾದರೂ ಕೇಳಿದ್ಲಾ? ಪರವಾಗಿಲ್ಲ ಸರ್ಸು, ಹೇಳು. ನೀನು ಮತ್ತೆ ನನ್ನ ಗಂಡ ಅಷ್ಟೊಂದು ಗುಟ್ಟಾಗಿ ಏನು ಮಾತಾಡ್ತಿದ್ರಿ ಅಂತ ಕೇಳಿದ್ರು. ನೀನೇನಂತ ಹೇಳಿದೆ? ನಾನೇನು ಹೇಳಲಿಲ್ಲ ಅಣ್ಣ. ಹೇಳಲಿಲ್ಲ ಅಂತ ಕೋಪ ಮಾಡ್ಕೊಂಡು ಹೊರಟೋದ್ರು. ನಾವು ನಿಮ್ಮ ತಾತನ್ನ ಇಲ್ಲಿ ಕರ್ಕೊಂಡು ಬರೋ ವಿಚಾರವಾಗಿ ಶಾಂಭವಿ ಅಮ್ಮವ್ರ ಹತ್ರ ಏನು ಮಾತಾಡಬೇಕು, ಹೇಗೆ ಮಾತಾಡಬೇಕು ಅಂತ ಮಾತಾಡ್ಕೋತಿದ್ವಲ್ಲ, ಆ ವಿಷಯ ವನಜಮ್ಮಂಗೆ ಗೊತ್ತಾಗೋಗಿದೆ ಅನ್ಸುತ್ತೆ ತೇಜಣ್ಣ. ಅದಕ್ಕೆ ಹಾಗೆ ಕೇಳಿರ್ಬೇಕು. ವನಜಾಗ ಅಷ್ಟೊಂದು ಸೀನ್ ಇಲ್ಲ ಬಿಡು. ಅವಳು ಯಾವುದೋ ಒಂದು ವಿಷಯದಲ್ಲಿ ಭಯ ಪಡ್ತಾ ಇದ್ದಾಳೆ. ಅದಕ್ಕೆ ಯಾರೇ ಏನೇ ಮಾತಾಡಿದ್ರು ತನ್ನ ಬಗ್ಗೆನೇ ಮಾತಾಡ್ಕೋತಿದ್ದಾರೆ ಅಂತ ಟೆನ್ಷನ್ ಮಾಡ್ಕೋತಾಳೆ. ಅದಕ್ಕೆ ನಿನ್ನ ಹತ್ರ ಬಂದು ಕೇಳ್ತಿರೋದು. ನಾನೇನು ಹೇಳಲಿಲ್ಲ ಅಂತ ಕೋಪ ಮಾಡ್ಕೊಂಡು ಹೊರಟೋದ್ರು. ಮತ್ತೆ ಕೇಳ್ತಾರೋ ಏನೋ. ನಾನು ಏನು ಹೇಳಬೇಕು ತೇಜಣ್ಣ? ನೀನು ಅವಳಿಗೆ ಏನು ಹೇಳಕ್ ಹೋಗ್ಬೇಡ. ಏನಾದರೂ ಕೇಳಿದ್ರೆ ನಾನು ಹೇಳ್ಬೇಡ ಅಂತ ಹೇಳಿದ್ದೀನಿ ಅಂತ ಹೇಳು. ಹೇಳಿದ್ರೆ ನಿನ್ನ ಕೆಲಸ ಹೋಗುತ್ತೆ, ಕೋಪ ಮಾಡ್ಕೋತಾರೆ ಅಂತ ಹೇಳು. ತಾನಾಗೆ ಸೈಲೆಂಟ್ ಆಗಿಬಿಡ್ತಾಳೆ. ಹಾಂ, ಆ ವಿಷಯನೆಲ್ಲ ಬಿಡೀಗ. ನಮ್ಮ ತಾತಯ್ಯ ಬರ್ತಾರೆ ಅಂತ ನೀನು ತುಂಬ ಖುಷಿಯಾಗಿದೆಯಲ್ಲ? ಹೌದು ತೇಜಣ್ಣ. ದೊಡ್ಡಯ್ಯ ಇಲ್ಲಿಗೆ ಬರಬೇಕು, ನಿಮ್ಮ ಕುಟುಂಬದ ಜೊತೆ ಮತ್ತೆ ಸೇರಬೇಕು ಅನ್ನೋದು ನನ್ನ ಎಷ್ಟೋ ದಿನಗಳ ಕನಸು. ಇವತ್ತು ಆ ಕನಸು ನೆರವೇರೋ ದಿನ ಆಗಿರೋದ್ರಿಂದ
ನಂಗೆ ತುಂಬಾ ತುಂಬಾ ಸಂತೋಷ ಆಗ್ತಿದೆ ತೇಜಣ್ಣ. ನಿನಗೆ ಎಷ್ಟು ಸಂತೋಷ ಆಗ್ತಿದೆ ಅಂತ ನೀನೇನು ಹೇಳಲೇಬೇಕಾಗಿಲ್ಲ. ನಿನ್ನ ಕಣ್ಣಲ್ಲೇ ಆ ಸಂತೋಷ ಕಾಣಿಸ್ತಾ ಇದೆ. ಹೌದು, ದೊಡ್ಡಯ್ಯ ಹೊರಟಿದಾರೋ ಇಲ್ವೋ ಕೇಳ್ಕೊಂಡ್ರಾ? ಇಲ್ಲಿ ಬರಬೇಕು ಅಂತ ನಮ್ಮ ತಾತ ಹೆಂಗೆ ನಿನ್ಕಿಂತ ಜಾಸ್ತಿ ಆತರ ಇದೆ. ಯಾವಾಗಲೂ ಹೊರಟಿರ್ತಾರೆ, ಇನ್ನೇನು ಇಷ್ಟರಲ್ಲಿ ಇಲ್ಲಿಗೆ ಬಂದ್ಬಿಡ್ತಾರೆ ಅನ್ಸುತ್ತೆ. ಮತ್ತೆ ನೀವೇನು ಇನ್ನೂ ಇಲ್ಲೇ ಇದ್ದೀರಲ್ಲ? ಹೋಗಿ ನಿಮ್ ತಾತನ ಬೇಗ ಮನೆ ಕರ್ಕೊಂಡು ಬನ್ನಿ. ನಾನೀಗ ಹೊರಟಿರೋದೇ ಅದಕ್ಕೆ. ಸರಿ, ನಾನು ಹೋಗಿ ಬರ್ತೀನಿ. ದೊಡ್ಡಯ್ಯನ್ನ ನೋಡಿ ತುಂಬಾ ದಿನ ಆಗೋಗಿತ್ತು. ಇನ್ ಸ್ವಲ್ಪ ಹೊತ್ತಲ್ಲಿ ದೊಡ್ಡಯ್ಯನ್ನ ನೋಡ್ತೀನಿ. ಈ ಪಿಕ್ಸ್ನ ಯಾರು ಕಳಿಸಿರ್ಬೋದು? ನನ್ನನ್ನು ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಕಳಿಸಿರ್ತಾರೆ ಅನ್ಸುತ್ತೆ. ಇನ್ನು ನನ್ನ ಕತೆ ಮುಗೀತು. ಛೇ, ಸರ್ಸು ಸರ್ಸು ಸರ್ಸು, ಏನಾಯ್ತು ರಾಹುಲ್ ಅವರೇ? ಯಾಕೆ ಅಷ್ಟೊಂದು ಹೆದರ್ಕೊಂಡಿದ್ದೀರಾ? ಅಂಥದ್ದೇನಾಯ್ತು? ಏನಾಯ್ತು ರಾಹುಲ್ ಅವರೇ? ನೀನ್ ಇಲ್ಲೇ ಇದ್ರೆ ನಮ್ಮವ್ರಿಗೆ ಯಾರಿಗಾದ್ರೂ ನಿನ್ ಬಗ್ಗೆ ಗೊತ್ತಾಗತ್ತೆ ಅಂತ ನಾನು ಹೇಳಿದ್ದೆ ತಾನೆ. ಅದಕ್ಕೆ ನಿನ್ನ ಹೋಗು ಅಂದಿದ್ದು. ನೀನ್ ಕೇಳ್ದ? ಈಗ ನೋಡಿ ಏನಾಯ್ತು ಅಂತ. ಇವಾಗ ಏನಾಯ್ತು ಅಂತ? ಏನಾಗ್ಬಾರ್ದು ಅಂತ ಹೆದರ್ಕೊಂಡಿದ್ನೋ ಅದೇ ಆಗಿದೆ. ನೋಡಿಲ್ಲಿ. ನೋಡ್ದಿ ಏನಾಯ್ತು ಅಂತ? ಇವೆಲ್ಲ ಏನು ರಾಹುಲ್ ಅವರೇ? ಯಾರು ತೆಗ್ದಿದ್ದನ್ನ? ನನಗೂ ಅದೇ ಅರ್ಥ ಆಗ್ತಿಲ್ಲ. ಆಂಟಿ, ನೀವೇನಿಲ್ಲಿ? ನಾವ್ಯಾರನೋ ಮೀಟ್ ಮಾಡೋಣ ಅಂತ ಬಂದ್ವಿ. ನೀನ್ ಇಲ್ಲೇನ್ ಮಾಡ್ತಿದ್ಯಾ ರಾಹುಲ್? ಅದು ನಿನ್ನ ನೋಡಿನೇ ನಾವಿಲ್ಲಿಗೆ ಬಂದ್ವಿ ಬಾವಾ. ಕಾತ್ಯಾಯಿನಿ ಆಂಟಿ ಮತ್ತೆ ಮ್ಯಾಗಿ ಕೂಡ ನನ್ನನ್ನ ಹೋಟ್ಲಲ್ಲಿ ನೋಡಿದ್ರು. ಹೌದಾ? ನೀನ್ ಲಿಫ್ಟಲ್ಲಿ ಕಳೆದು ಹೋದಾಗ ನಿನ್ನ ಹುಡುಕ್ತಿರ್ಬೇಕಾದ್ರೆ ಅವ್ರು ನನ್ನ ಕಣ್ಣು ಕಾಣಿಸ್ಕೊಂಡ್ರು. ಅವರಿಬ್ರು ಅಲ್ಲಿಗೆ ಯಾಕೆ ಬಂದಿದ್ರು? ಅವ್ರಿಗೆ ಅಲ್ಲೇನ್ ಕೆಲಸ? ನನ್ನ ಮಾತು ನಂಬಿ ಅಮ್ಮೋರೆ, ಆಚೆ ಹೋಗೋದು ಮಾತ್ರ ಹೇಳ್ಬೇಡಿ. ನಿಮಗೆ ಕೈ ಮುಗಿತೀನಿ, ಬೇಕಾದ್ರೆ ನಿಮ್ಮ ಕಾಲಿಗೂ ಬೀಳ್ತೀನಿ. ಒತ್ತು ಹಿಡಿದು ಹೊರಗೆ ಹಾಕ್ಬೇಕಾ? ಮರ್ಯಾದೆಯಿಂದ ಹೇಳಿದ್ರೆ ಹೋಗಲ್ವಾ? ನೀನು ಗಂಟು ಕಟ್ಕೊಂಡು ಬಂದಿಯಲ್ಲ, ಆ ಕೈ ಚೀಲ ತಗೊಂಡು ಹೋಗಿಲ್ಲಿಂದ. ಕಾತ್ಯಾಯಿನಿ ಅಮ್ಮೋರು ನನ್ನ ಈ ಮನೆಯಿಂದ ಹೊರಗಡೆ ಕಳ್ಸೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂದ್ರೆ, ನಾನು ರಾಹುಲ್ ಅವರು ಹೊರಗಡೆ ಹೋಗೋದನ್ನ ನೋಡಿ ಅದನ್ನ ತಿಳ್ಕೊಳ್ಳೋದಕ್ಕೆ ಅಂತಾನೆ ನಮ್ಮ ಹಿಂದೆ ಬಂದಿದ್ದಾರೆ. ಅವರೇ ಕಳ್ತನವಾಗಿ ಈ ಫೋಟೋಗಳನ್ನೂ ತೆಗ್ದಿರೋದು. ರಾಹುಲ್ ಅವರೇ, ಕಾತ್ಯಾಯಿನಿ ಅಮ್ಮೋರು ಮ್ಯಾಗಿ ಅಲ್ಲಿ ನಿಮ್ಮನ್ನ ನೋಡಿದ್ದಾರೆ ಅಂದ್ರೆ ಅವರೇ ಇದನ್ನ ತೆಗ್ದಿರೋದು ರಾಹುಲ್ ಅವರೇ. ಏಯ್, ಏನ್ ಮಾತಾಡ್ತಾ ಇದೀಯಾ? ಅವ್ರು ನನಗೆ ಗೊತ್ತಿಲ್ಲದೆ ಇರೋ ಹಾಗೆ ಫೋಟೋ ತೆಗೆದು ನನ್ನನ್ನು ಬ್ಲ್ಯಾಕ್ ಮೇಲ್ ಮಾಡಬೇಕು ಅಂತ ಯಾಕೆ ಅನ್ಕೋತಾರೆ? ನೀನೇನಾದರೂ ತಲೆ ಕೆಟ್ಟು ಮಾತಾಡ್ತಾ ಇದೀಯಾ? ಹೊರಗಡೆ ಅವರು ಹೀಗೆಲ್ಲ ಮಾಡಿದ್ದಾರೆ ಅಂತ ಅನ್ಕೊಳ್ಳೋದಕ್ಕೆ ನಾನು ನೀವು ಗಂಡ ಹೆಂಡತಿ ಅನ್ನೋ ವಿಷಯ ಯಾರಿಗೂ ಗೊತ್ತಿಲ್ವಲ್ಲ ರಾಹುಲ್ ಅವರೇ? ನೀನೇನು ಮಾತಾಡ್ತಾ ಇದೀಯ ಅಂತ ನಿನಗೆ ಅರ್ಥ ಆಗ್ತಾ ಇದೆಯಾ? ನಮ್ಮ ಬಗ್ಗೆ ಮನೇಲಿರೋರು ಯಾರಿಗೂ ಗೊತ್ತಿಲ್ವಲ್ಲ. ಕಾತ್ಯಾಯಿನಿ ಅಮ್ಮೋರು ನನ್ನನ್ನು ಮನೆಯಿಂದ ಹೊರಗಡೆ ಹಾಕೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂತ ನಿಮ್ಗೆ ಹೇಳಿದ್ರೆ ನೀವು ನಂಬಲ್ಲ. ನಾನು ಯಾರು ಅಂತ ಗೊತ್ತಾಗಿರೋದ್ರಿಂದ ನನ್ನನ್ನು ಮನೆಯಿಂದ ಹೊರಗೆ ಕಳಿಸ್ಬೇಕು ಅಂತ ಅನ್ಕೋತಿದ್ದಾರೆ ಅಂತ ನಿಮ್ಗೆ ಅನುಮಾನನೂ ಬರಲ್ಲ. ನಿಮ್ಮವ್ರ ಬಗ್ಗೆನೇ ನಾನು ಚಾಡಿ ಹೇಳೋದು ಒಳ್ಳೇದಲ್ಲ. ಕಾತ್ಯಾಯಿನಿ ಅಮ್ಮವರು ಮ್ಯಾಗಿ ನಿಮ್ಮನ್ನ ನೋಡಿದ್ದಾರೆ ಅಂದ್ರೆ ನಮ್ಗೆ ಗೊತ್ತಿಲ್ದಂಗೆ ಅವರಿಬ್ರು ನಮ್ಮನ್ನ ನೋಡಿರ್ಬೋದಲ್ವಾ ರಾಹುಲ್ ಅವರೇ? ನೋಡಿದ್ರೆ ನನ್ನನ್ನೋ ನಿನ್ನನ್ನೋ ಅಲ್ಲೇ ಕೇಳ್ಬೋದಾಗಿತ್ತಲ್ವಾ ಅವರು? ದೊಡ್ಡ ಮನುಷ್ಯರು ಇರೋ ಜಾಗದಲ್ಲಿ ನನ್ನಂತ ಕೆಲ್ಸದೋಳನ್ನ ಏನ್ ಕೇಳೋದು ಅಂತ ಅನ್ಕೊಂಡಿರ್ಬೋದಲ್ವಾ ರಾಹುಲ್ ಅವರೇ? ಕೆಲ್ಸದೋಳನ್ನ ಯಾಕೆ ಕರ್ಕೊಂಡು ಬಂದಿದ್ಯಾ ಅಂತ ನಿಮ್ಮನ್ನ ಕೇಳಿದ್ರೆ
ನೀವೇನಾದರೂ ಅನ್ಕೋಬೋದು ಅಂತ ಈ ಫೋಟೋನ ನಮಗೆ ಗೊತ್ತಿಲ್ದಂಗೆ ತೆಗ್ದಿರ್ಬೋದಲ್ವಾ? ನಂಗೆ ಯಾಕೋ ಅವರೇ ಫೋಟೋ ತೆಗ್ದಿದ್ದಾರೆ ಅಂತ ಅನುಮಾನ. ಈಗಿರೋ ಟೆನ್ಷನ್ ಸಾಲ್ದು ಅಂತ ಅದರಲ್ಲೂ ಈ ಅನುಮಾನಗಳು ಬೇರೆ. ಈ ಫೋಟೋನ ಯಾರು ತೆಗ್ದಿದ್ದಾರೆ, ಯಾರು ಕಳಿಸಿದ್ದಾರೆ ಅಂತ ತಿಳ್ಕೊಳ್ಳೋದಾದ್ರೂ ಹೇಗೆ? ರಾಹುಲ್ ಅವರೇ, ನೀವು ಯಾರಿಗಾದ್ರೂ ಫೋನಲ್ಲಿ ಫೋಟೋ ಕಳಿಸಿದ್ರೆ ಕಳಿಸಿದವರಿಗೆ ನೀವೇ ಕಳಿಸಿರೋದಂತ ಗೊತ್ತಾಗುತ್ತಲ್ವಾ? ನನ್ನ ನಂಬರ್ ಅವ್ರ ಹತ್ರ ಇದ್ರೆ ಗೊತ್ತಾಗತ್ತೆ. ಅದಕ್ಕೆ ನಿಮಗೆ ಕಳಿಸಿದ್ದಾರೆ ಅಂದರೆ ನಿಮ್ಗೆ ಯಾರು ಕಳಿಸಿದ್ದಾರೆ ಅಂತ ನಿಮಗೆ ಗೊತ್ತಾಗುತ್ತೆ ತಾನೇ? ಅದು ಕಾತ್ಯಾಯಿನಿ ಅಮ್ಮೋರ್ ನಂಬರಿಂದನೇ ಬಂದಿರುತ್ತೆ ಅಲ್ವಾ? ಈ ನಂಬರು ಕಾತ್ಯಾಯಿನಿ ಆಂಟಿದು, ಮ್ಯಾಗಿದು ಅಲ್ಲ. ಮನೇಲಿರೋರಲ್ದೆ ನನಗೆ ಗೊತ್ತಿರೋರು ಯಾರ ನಂಬರು ಅಲ್ಲ. ಇದು ಹೊಸ ನಂಬರು. ನನಗೆ ಗೊತ್ತಿಲ್ಲದೆ ಇರೋರು ಯಾರೋ ಕಳಿಸಿರ್ತಾರೆ. ನಿಮ್ಗೆ ಗೊತ್ತಿಲ್ಲದೆ ಇರೋರು ನಿಮಗೆ ಯಾಕೆ ಕಳಿಸ್ತಾರೆ ರಾಹುಲ್ ಅವರೇ? ನಿಮಗೆ ಕಳಿಸಿದ್ದಾರೆ ಅಂದರೆ ಕಳಿಸಿರೋರಿಗೆ ನೀವು ಯಾರು ಅಂತ ಗೊತ್ತಿರಲೇಬೇಕು. ಅವ್ರು ಯಾರು ಅಂತ ಗೊತ್ತು ಮಾಡ್ಕೊಳ್ಳೋಕ್ಕೆ ನೀವು ಆ ನಂಬರ್ಗೆ ಒಂದ್ಸಲ ಫೋನ್ ಮಾಡಿ ನೋಡಿ. ನಂಗನ್ಸೋ ಪ್ರಕಾರ ಇದು ಕಾತ್ಯಾಯಿನಿ ಅಮ್ಮವರೇ ಆಗಿರ್ತಾರೆ. ಫೋನ್ ಮಾಡಿ ನೋಡಿ. ಇಲ್ಲಿ ಮಾಡೋದು ಬೇಡ, ಕಾತ್ಯಾಯಿನಿ ಅಮ್ಮವ್ರ ರೂಮ್ ಹತ್ರನೇ ಹೋಗ್ಬಿಟ್ಟು ಮಾಡಿ ನೋಡಿ. ಅವ್ರ ಫೋನಲ್ಲಿ ಮಾತಾಡಿದ್ರೆ ಅವರೇ ಇನ್ನೊಂದು ನಂಬರಿಂದ ನಿಮಗೆ ಕಳಿಸಿದ್ದಾರೆ ಅಂತ ಗೊತ್ತಾಗುತ್ತೆ. ನನಗೆ ಗೊತ್ತಿಲ್ಲದೆ ಇರೋರಿಗೆ ಹೊಸ ನಂಬರಿಂದ ಕಳಿಸೋ ಅವಶ್ಯಕತೆ ಅವ್ರಿಗೇನಿದೆ? ಏನೋ ಒಂದು ಪ್ರಯತ್ನ ಮಾಡ್ತಿದ್ರೆ ಇವೆಲ್ಲ ಹೇಗೆ ಗೊತ್ತಾಗುತ್ತೆ? ಪ್ರಯತ್ನ ಮಾಡಿ ನೋಡೋದ್ರಲ್ಲಿ ತಪ್ಪೇನಿಲ್ವಲ್ಲ? ನೀವು ಹೆದರ್ಕೋಬೇಡಿ ರಾಹುಲ್ ಅವರೇ, ಏನೂ ಆಗಲ್ಲ. ಮೊದಲು ನಾನು ಹೇಳ್ದಂಗೆ ಫೋನ್ ಮಾಡಿ ನೋಡಿ ರಾಹುಲ್ ಅವರೇ. ಇನ್ನೊಂದ್ಸಲ ನಿನ್ ಕಡೆಯಿಂದ ಯಾವ ಚಿಕ್ಕ ತಪ್ಪು ನಡೆದ್ರೂ ಕ್ಷಮಿಸೋದಿಲ್ಲ ನಾನು, ನೆನಪಿಟ್ಕೋ. ಇದೇನು ಶಾಂಭವಿ, ಇನ್ಯಾರು ಕೆಲ್ಸದವ್ರೆ ಇಲ್ಲ ಅನ್ನೋ ತರ ಮತ್ತೆ ಈ ಶನಿಗ್ರಹನೇ ನೆತ್ತಿ ಮೇಲೆ ಇಟ್ಕೋತಿದ್ಯಾ? ಆ ಫೋಟೋ ತೆಗ್ದಿರೋದು ಕಳ್ಸಿರೋದು ಕಾತ್ಯಾಯಿನಿ ಅಮ್ಮೋರೆ. ಅದರಲ್ಲಿ ನಂಗೆ ಯಾವ ಅನುಮಾನನೂ ಇಲ್ಲ. ಫೋನ್ ಏನೋ ರಿಂಗ್ ಆಗ್ತಾ ಇದೆ, ಆದರೆ ರೂಮಲ್ಲಿ ರಿಂಗ್ ಆಗ್ತಾ ಇರೋ ಥರ ಸೌಂಡ್ ಕೇಳಿಸ್ತಾ ಇಲ್ವಲ್ಲ? ಓಹೋ, ಫೋನ್ ಸೈಲೆಂಟಲ್ಲಿ ಇಟ್ಟಿರೋದ್ರಿಂದ ನನಗೆ ರೂಮಿಂದ ರಿಂಗ್ ಆಗ್ತಿರೋ ಸೌಂಡ್ ಕೇಳಿಸ್ತಿಲ್ವಾ? ಏನ್ ರಾಹುಲ್, ಇಲ್ಲಿ ರೂಮ್ ಹತ್ರ ಏನ್ ಮಾಡ್ತಿದ್ಯಾ? ಏನಿಲ್ಲ ಆಂಟಿ, ಸುಮ್ಮನೆ. ಸುಮ್ನೆ ಅಂದ್ರೆ ಏನು? ಅದು ಕೇಳಲ್ಲ ಬೇಡವಾ? ಕೇಳಿದ್ರೆ ನನ್ನ ಮೇಲೆ ಡೌಟ್ ಬರುತ್ತೇನೋ. ಟೆನ್ಷನ್ ಅಲ್ಲಿ ಯಾಕಿದ್ಯಾ ರಾಹುಲ್? ಹಾಗೆಲ್ಲ ಏನೂ ಇಲ್ಲ ಆಂಟಿ. ನನ್ನ ಹತ್ರ ಏನಾದ್ರೂ ಮಾತಾಡ್ಬೇಕಿತ್ತ? ಅದು ನೆನೆ ನೀವು ಹೋಟೆಲ್ಗೆ ಯಾಕೆ ಬಂದಿದ್ರಿ? ನನ್ನ ಫ್ರೆಂಡ್ ಬರ್ಡೇ ಫಂಕ್ಷನ್ಗೆ ಬಂದಿದ್ದೆ. ಸಡನ್ ಆಗಿ ನಾನು ನಿನ್ನಲ್ಲಿ ನೋಡಿದೆ. ಯಾಕೆ? ಸರಸುನು ನೋಡಿದ್ರ? ನಮ್ಮ ಫೋಟೋನ ತೆಗ್ದಿದ್ದು ನೀವೇನ ಅಂತ ಕೇಳಿದ್ರೆ ಏನು ಅನ್ಕೋತಾರೋ ಏನೋ. ಒಂದು ವೇಳೆ ಇವ್ರು ಅಲ್ಲದೆ ಇದ್ರೆ ಅನಾವಶ್ಯಕವಾಗಿ ನಾನೇ ವಿಷಯ ಹೇಳಿ ಲೀಡ್ ಕೊಟ್ಟಾಗತ್ತೆ. ಬಾ. ಏನ್ ರಾಹುಲ್, ಯಾಕೆ ಆ ಥರ ಕೇಳಿದೆ? ಏನಿಲ್ಲ ಆಂಟಿ, ಜಸ್ಟ್ ಕ್ಯಾಶುಯಲ್ ಆಗಿ ಕೇಳಿದೆ ಅಷ್ಟೇ.
ಯಾರ ಜೊತೆನೋ ಏನೋ ಮಾತಾಡ್ತಾ ಇದ್ದೆ. ನಿನ್ ಬಾವ ರಾಹುಲ್. ಏನಂತೆ? ಏನಿರುತ್ತೆ, ಆ ಫೋಟೋ ಕಳ್ಸಿರೋದು ನೀವೇನಾ ಅಂತ ಕೇಳಕ್ ಬಂದಿದ್ದ ಅನ್ಸತ್ತೆ. ಕೇಳ್ಬಿಟ್ನಾ? ಕೇಳಿದ್ರೆ ನನ್ ಬಗ್ಗೆ ಡೌಟ್ ಬರುತ್ತೆ ಅಂತ ಭಯ ಪಡ್ಕೊಂಡು ಕೇಳ್ದೇನೆ ಹಾಗೆ ಹೋಗ್ಬಿಟ್ಟ. ಎಷ್ಟ್ ಕವರ್ ಮಾಡ್ಕೊಂಡ್ರು ಅವನ್ ಮುಖದಲ್ಲಿ ಟೆನ್ಷನ್ ಕಾಣಿಸ್ತಾ ಇತ್ತು. ಇನ್ನು ಜಾಸ್ತಿ ಟೆನ್ಷನ್ ಆಗ್ಬೇಕು. ಇವಾಗ ನಮ್ಮ ಹತ್ರ ಆಧಾರಗಳಿರೋದ್ರಿಂದ ಅದನ್ನ ವಾಗ್ದೇವಿ ಮೇಡಮ್ ತೋರ್ಸೋದಾಗ್ಲಿ ಅಥವಾ ಶಾಂಭವಿ ಅತ್ತೆಗ್ ತೋರ್ಸೋದಾಗ್ಲಿ ಮಾಡಿದ್ರೆ ಆ ಮಂಗಮ್ಮನ ಕತ್ತಿಡ್ದು ಮನೆಯಿಂದ ಆಚೆ ಹಾಕ್ತಾರಲ್ವಾ? ಹುಚ್ಚುಡ್ಗಿ, ರಹಸ್ಯನ ಎಷ್ಟು ಬೇಗ ರಿವೀಲ್ ಮಾಡ್ತೀವಿ ಅನ್ನೋದು ಮುಖ್ಯ ಅಲ್ಲ, ಎಲ್ಲಿ ತನಕ ಬಚ್ಚಿಟ್ಟು ಆಟ ಆಡಿಸ್ತೀವಿ ಅನ್ನೋದು ಮುಖ್ಯ. ರಾಹುಲ್ ಒಂದ್ ವೇಳೆ ಅವಳನ್ನ ಪ್ರೀತಿಸ್ತಾ ಇದ್ರೆ ಶಾಂಭವಿ ಬೇಡ ಅಂದ್ರು, ಅವನಮ್ಮ ಬೇಡ ಅಂದ್ರು, ಅವನಿಗೆ ಅವಳ ಮೇಲಿರೋ ಪ್ರೀತಿಯಿಂದಾಗಿ ಅವಳನ್ನ ಕರ್ಕೊಂಡು ಹೋಗ್ಬಿಡ್ತಾನೆ. ಅದಕ್ಕೆ ಮ್ಯಾಟರ್ ಕರೆಕ್ಟಾಗಿ ಗೊತ್ತಾಗೋವರೆಗೂ ಈ ವಿಷಯ ನಮಗ್ ಬಿಟ್ಟು ಬೇರ್ಯಾರಿಗೂ ಗೊತ್ತಾಗ್ಬಾರ್ದು. ನಿನ್ನಕ್ಕ ಬುದ್ಧಿ ಇಲ್ದವಳು, ಅವಳಿಗಂತೂ ಖಂಡಿತ ಗೊತ್ತಾಗ್ಬಾರ್ದು. ನಮ್ಗೆಲ್ಲ ವಿಷಯ ಗೊತ್ತಾಗೋವರೆಗೂ ಈ ವಿಷಯ ನಮ್ಮ ಮುಷ್ಟಿಯಲ್ಲೇ ಇರಬೇಕು. ಅರ್ಥ ಆಯ್ತಾ? ಪುಕ್ಕ ಕಿತ್ತಿರೋ ಕೋಳಿ ತರ ಸಿಕ್ಕಾಕೊಂಡಿದ್ದಾರೆ. ಏಳ್ಕೆರೆ ನೀರ್ ಹೇಗ್ ಕುಡಿಸ್ತೀನಿ ಅಂತ ನೋಡ್ತಾ ಇರು.